ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಂಬರ್ 47/74/75ನೇ ಸಂಘಟನೆ ತಾಲೂಕು ಶಾಖೆ ಸೊರಬ. ನಾವು ಇದೇ ಜುಲೈ 21, 2026ರಂದು ರಂಗ ಕನ್ವೆನ್ಷನ್ ಹಾಲ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ DSS ಸಂಸ್ಥಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 89ನೇ ಜಯಂತಿಯ ಕಾರ್ಯಕ್ರಮವನ್ನು ಆಚರಿಸಲು ನಾವು ಸಂಘಟನೆ ಎಲ್ಲರೂ ಕೂಡ ತೀರ್ಮಾನವನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಈ ಧೀಮಂತ ವ್ಯಕ್ತಿಗಳ ದಯೋದ್ದೇಶಗಳನ್ನು ಸಮಾಜಕ್ಕೆ ಸದಾ ಇರುವಂತೆ ಹಾಗೂ ಅವರ ಬದುಕಿನ ಸಂದೇಶಗಳ ಎಲ್ಲರಿಗೂ ಮುಟ್ಟುವಂತೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಈ ನಾಡಿನಾದ್ಯಂತ ದಲಿತರಿರ್ಬೋದು, ಶೋಷಣೆಗೆ ಒಳಪಟ್ಟರಿರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಇನ್ನು ಅನೇಕ ಮಹನೀಯರು ಈ ಕಾರ್ಯಕ್ರಮಕ್ಕೆ ಬಂದು ಅವರ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಈ ಸುದ್ದಿಗೋಷ್ಠಿಯ ಮುಖಾಂತರ ಜನರಿಗೆ ವಿಚಾರವನ್ನು ತಿಳಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿ ಶಿವಮೊಗ್ಗ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಮಹಂತ ಸ್ವಾಮಿ ಸಂಸ್ಥಾನ ಮಠ ಜಡೆ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೇನೆ ಉಪವಿಭಾಗಾಧಿಕಾರಿಗಳು ಸಾಗರ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ. ಕುಮಾರ್ ಹಾಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಪುರಂದರ್ಗೆ ಇವರು ಕೂಡ ಆಹ್ವಾನ ಮಾಡಿದ್ದೇವೆ. ಇವರು ಕೂಡ ಕಾರ್ಯಕ್ರಮಕ್ಕೆ ಬರ್ತೀವಿ ಎಂದಿದ್ದಾರೆ. ನಮ್ಮ ಶ್ರೀಯುತ ಮಧು ಬಂಗಾರಪ್ಪ ಸಾಹೇಬರು ಅವರಿಗೂ ಕೂಡ ಈ ವಿಚಾರವನ್ನ ಮೊದಲೇ ಮಾತಾಡಿದ್ವಿ, ನಾವು ಬರ್ತೀವಿ ಅಂದಿದ್ರು. ಅವರು ಸ್ವಲ್ಪ ಈ ಖಾತೆಗಳು ಅವರು ಇವು ವ್ಯತ್ಯಾಸ ಆಗಿರೋದ್ರಿಂದ ಅವರು ಆ ಬಿಜಿಯಲ್ಲಿದ್ದಾರೆ. ಆದ್ರೂ ಬರ್ತೀವಿ ಅಂತ ಅಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು, ಬರ್ತಾರೆ. ಹಾಗೇನೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಆಗಿರ್ತಕ್ಕಂಥ ಇಕ್ಬಾಲು, ಆಮೇಲೆ ಕೆ ಚಂದನ್ನು, ದಲಿತ ಮುಖಂಡರಾಗಿರ್ತಕ್ಕಂಥ ಶಿವಬಸಪ್ಪ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇವರು ಶಿವಮೊಗ್ಗ ಕಾರ್ಯಕಾರಿ ಸಮಿತಿ ಸದಸ್ಯರು ಬರ್ತಾರೆ. ಆಮೇಲೆ ಇಲ್ಲೇ ನಮ್ಮ ತಾಲೂಕಿನವರು ಆಗಿರ್ತಕ್ಕಂಥ ಕುವೆಂಪು ಯೂನಿವರ್ಸಿಟಿಯಲ್ಲಿ ವಿಶ್ರಾಂತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಸಂಡ್ರಾಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮೇಟಿ ಮಲ್ಲಿಕಾರ್ಜುನ್ ಕರೆದಿಲ್ಲ, ಬರ್ತಾರೆ ಅವರು ಕೂಡ. ಮೇಟಿ ಮಲ್ಲಿಕಾರ್ಜುನ್ ಕೂಡ ಬರ್ತಾರೆ. ತಾವು ಕೂಡ ಪತ್ರಿಕೆ ಮಾಧ್ಯಮದ ಮಿತ್ರರು ಕೂಡ ಆಗಮಿಸಬೇಕಾಗಿ ನಾನು ಕಳಕಳಿಯಿಂದ ವಿನಯಪೂರ್ವಕವಾಗಿ ತಿಳ್ಕೊಳ್ತೇನೆ.